गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। आपदाम् अपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आञ्जनेयमतिपाटलाननं काञ्चनाद्रिकमनीयविग्रहं पारिजाततरुमूलवासिनं भावयामि पवमाननन्दनम्। ಭಾಗವತ ಬಂಧುಗಳಿಗೆ ನಮಸ್ಕಾರ. ಈ ಕಡೆ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗಿಯಾಗಿರುತ್ತೆ. ಅಷ್ಟರಲ್ಲಿ ರಾಮ ಯಾವ ದಿಕ್ಕಿನಲ್ಲಿ ಹೋಗಿರ್ತಾನೋ ಲಕ್ಷ್ಮಣ ಆ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾನೆ. ರಾಮ ಹಿಂದಿರುಗಿ ಬರ್ತಾ ಇರ್ತಾನೆ ಆಶ್ರಮದತ್ತ. ಅವರು ಮಾರ್ಗ ಮಧ್ಯದಲ್ಲಿ ಸಂಧಿಸ್ತಾರೆ. ರಾಮನಿಗೆ ಲಕ್ಷ್ಮಣನನ್ನ ನೋಡಿದ ತಕ್ಷಣನೇ ದಿಗಿಲಾಗೋಗುತ್ತೆ. ನೀ ಯಾಕೆ ಬಂದೆ, ಅಲ್ಲಿ ಸೀತೆ ಒಬ್ಳೆ ಆದ್ಲಲ್ಲ ಆಶ್ರಮದಲ್ಲಿ ಅಂತ ಆತಂಕ ಆಗೋಗುತ್ತೆ. ಆಗ ನೀ ಹಾಗೆ ಬಿಟ್ಟು ಬರಬಾರ್ದಿತ್ತು ಅದ್ದು ಇದ್ದು ಅಂತೆಲ್ಲ ಹೇಳ್ತಾನೆ. ಆಗ ಲಕ್ಷ್ಮಣ ಇಲ್ಲ, ಸೀತೆ ನಿನ್ನ ಧ್ವನಿ ಕೇಳ್ಬಿಟ್ಟು ಆತಂಕ ಮಾಡ್ಕೊಂಡ್ಲು. ನಾನು ಎಷ್ಟೋ ಹೇಳಿದೆ ಆ ಥರ ಆತಂಕ ಪಡೋದು ಸರಿ ಇಲ್ಲ ಅಂತ, ಆದರೂ ಅವಳು ಬಲವಂತ ಮಾಡಿ ನನ್ನನ್ನು ಕಳಿಸಿದ್ಲು ಅಂತ ಹೇಳ್ತಾನೆ. ಆದರೂ ರಾಮ ಕೇಳೋದಿಲ್ಲ. ನೀನು ಬರಬಾರ್ದಿತ್ತು, ಈಗ ಬೇಗ ಹೋಗೋಣ ಬಾ, ಏನಾಗಿದೆ ಇಲ್ಲಿ ನೋಡೋಣ ಅಂತ ಬೇಗ ಬೇಗ ಧಾವಿಸಿ ಬರ್ತಾರೆ. ಅಲ್ಲಿ ನೋಡಿದ್ರೆ ಸೀತೆ ಇಲ್ಲ. ಮತ್ತೆ ಅಲ್ಲಿ ಪಾತ್ರೆ ಪಡಗಗಳೆಲ್ಲ ಅಸ್ತಿವ್ಯಸ್ತವಾಗಿ ಬಿದ್ದಿರುತ್ತೆ. ಅಲ್ಲಿ ನೋಡಿದ್ರೆ ನೆಲದ ಮೇಲೆ ಕೆಲವು ಹೂವು ಆಭರಣ ಎಲ್ಲ ಚೆಲ್ಲಾಡಿರುತ್ತೆ. ಅದನ್ನ ನೋಡ್ಬಿಟ್ಟು ಶಾಕ್ ಆಗೋಗುತ್ತೆ ಅವ್ರಿಗೆ. ರಾಮಂಗಂತೂ ತಡೆಯಕ್ಕೆ ಆಗಲ್ಲ. ಸರಿ, ರಾಮ ತುಂಬಾ ವಿಲಪಿಸ್ತಾ ಬಹಳವಾಗಿ ತೀವ್ರವಾಗಿ ಲಕ್ಷ್ಮಣನ್ಗೆ ಬೈತಾನೆ. ನೀನು ಯಾಕೆ ಬಿಟ್ಬಿಟ್ಟು ಬಂದೆ ಸೀತೆನ ಅಂತ. ಕೊನೆಗೆ ಲಕ್ಷ್ಮಣನ್ಗೆ ವಿಧಿ ಇಲ್ಲದೆ ಅವನು ಹೇಳ್ಬೇಕಾಗುತ್ತೆ, ನಾನು ಸೀತೆ ಎಷ್ಟೆಷ್ಟು ಹೇಳಿದ್ರು ನಾನು ಕೇಳಲಿಲ್ಲ ರಾಮ, ಆದರೆ ಕೊನೆಗೆ ನನ್ನ ಚಾರಿತ್ರ್ಯದ ಬಗ್ಗೆನೇ ಸೀತೆ ಯಾವಾಗ ಮಾತಾಡಿದ್ಲೋ ನಂಗೆ ಅದನ್ನು ಸಹಿಸ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತೇನೆ ಲಕ್ಷ್ಮಣ. ರಾಮ ಆದ್ರೂ ಸಹ ನೀನು ಹಾಗೆ ಮಾಡಬಾರ್ದಿತ್ತು. ಯಾರಾದರೂ ಆ ಸ್ತ್ರೀಯರು ಅವರು ಏನೇನೋ ಬಡಬಡಿಸ್ತಾ ಇದ್ರೆ ಅದನ್ನೆಲ್ಲ ಕೇಳ್ಕೊಂಡು ಬರ್ತಾರ, ಅದನ್ನ ಸಹಿಸ್ಕೊಂಡು ನೀ ಅಲ್ಲೇ ಇರ್ಬೇಕಾಗಿತ್ತು. ಆ ಮಾತನ್ನ ಕೇಳಿ ನೀನು ತಡೆಯಕ್ಕಾಗದೆ ಬಂದ್ಬಿಟ್ಟಿದ್ರಿಂದ ನೀ ನನ್ನ ಆಜ್ಞೆನ ಪಾಲನೆ ಮಾಡಿದಾಗ ಆಗ್ಲಿಲ್ಲ ಅಂತ ರಾಮನ ಕೈಲೂ ಚೆನ್ನಾಗಿ ಬಯಸ್ಕೊತಾನೆ ಪಾಪ ಲಕ್ಷ್ಮಣ. ಲಕ್ಷ್ಮಣನ ಅವಸ್ಥೆನೂ ಇಲ್ಲಿ ಬಹಳ ಒಂದು ಕರುಣಾಜನಕ. ಈ ಕಡೆ ಸೀತೆ ಕೈಲಿ ಚೆನ್ನಾಗಿ ಬೈಸ್ಕೊಂಡಿರ್ತಾನೆ, ಈಗ ರಾಮನ್ ಕೈಲಿ ಚೆನ್ನಾಗಿ ಬೈಸ್ಕೊತಾ ಇದ್ದಾನೆ. ಪಾಪ ಅವನದೇನ್ ತಪ್ಪು ಅಂತ ಅನ್ಸುತ್ತೆ. ಆಮೇಲೆ ಇಲ್ಲಿ ಒಂದು ಸೂಕ್ಷ್ಮವನ್ನ ಗಮನಿಸ್ಕೋಬೇಕು. ಇಲ್ಲಿ ಲಕ್ಷ್ಮಣ ರೇಖೆ ಅಂತ ಒಂದು ಪ್ರಸಿದ್ಧವಾಗಿದೆ. ಒಂದು ಲಕ್ಷ್ಮಣ ಅಲ್ಲಿ ಒಂದು ರೇಖೆಯನ್ನ ಎಳೆದು ಹೋಗಿರ್ತಾನೆ. ಅಲ್ಲಿ ರಾವಣನಿಗೆ ಆ ರೇಖೆಯನ್ನು ದಾಟಿ ಹೋಗಕ್ಕಾಗಲ್ಲ. ಸೀತೆಯನ್ನ ಆ ರೇಖೆಯನ್ನು ದಾಟಿ ಬಾ ಅಂತ ಹೇಳ್ತಾನೆ ಅಂತ ಒಂದು ಪ್ರಸಿದ್ಧವಾದ ಒಂದು ಪ್ರಸಂಗ ಇದೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೂ ಬರೋದಿಲ್ಲ. ಆದ್ರೆ ಬೇರೆ ರಾಮಾಯಣದಲ್ಲಿ ಅದು ಬಂದಿದೆ ಅಂದ ಮಾತ್ರಕ್ಕೆ ಅದನ್ನ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಇದ್ರ ಬಗ್ಗೆ ಶ್ರೀರಂಗ ಮಹಾಗುರುಗಳು ಒಂದು ವಿವರಣೆಯನ್ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ರಾಮಾಯಣವನ್ನ ಯೋಗ ಸಾಧಕರು ಇವತ್ತಿಗೂ ಸಹ ತಮ್ಮ ಅಂತರಂಗ ಪ್ರಪಂಚದಲ್ಲಿ ನೋಡಬಹುದು ಅನ್ನೋದು. ಮತ್ತೆ ವಾಲ್ಮೀಕಿಗಳು ಸಹ ತಮ್ಮ ಅಂತರಂಗ ಪ್ರಪಂಚದಲ್ಲಿ ಅದನ್ನ ನೋಡಿ ಅವರು ಕಣ್ಮುಚ್ಕೊಂಡು ನೋಡಿ ಬರೆದ ಕಥೆ ಅಂತ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು. ಹೀಗಾಗಿ ವಾಲ್ಮೀಕಿಗಳ ನಂತರವೂ ಸಹ ಜ್ಞಾನಿಗಳಾದಂಥ ಕವಿಗಳು ಇನ್ನೂ ಕೆಲವು ಪ್ರಸಂಗಗಳನ್ನ ಸೇರಿಸ್ಕೊಂಡು ರಾಮಾಯಣದ ಮೂಲ ಅಭಿಪ್ರಾಯಕ್ಕೆ ವಿರೋಧವಿಲ್ಲದಂತೆ ಬರೆಯಬಹುದು ಇಲ್ಲಿ ಅಂತ ವ್ಯಕ್ತವಾಗುತ್ತೆ. ಹೀಗಾಗಿ ಯಾವುದೋ ಒಂದು ಬೇರೆ ರಾಮಾಯಣದಲ್ಲಿ ಲಕ್ಷ್ಮಣ ರೇಖೆ ವಿಷಯ ಬಂದಿದೆ ಅಂದ ಮಾತ್ರಕ್ಕೇನೆ ಅದು ಸರಿ ಇಲ್ಲ ಅಂತ ತೆಗೆದುಕೋಬೇಕಾಗಿಲ್ಲ.
ಅದು ಮೂಲದ ರಾಮಾಯಣದ ಆಶಯಕ್ಕೆ ವಿರೋಧ ಇಲ್ಲ. ಅದನ್ನ ಒಂದು ರೀತಿಯಲ್ಲಿ ವಿಸ್ತಾರ ಮಾಡುತ್ತೆ ಅಂತಂದ್ರೆ ಅದು ಸ್ವಾಗತಾರ್ಹವೇ. ಅದು ಒಂದು ರಸಾಸ್ವಾದನೆಗೆ ಮತ್ತು ನೀತಿ ಬೋಧನೆಗೆ ಇನ್ನೂ ಹೆಚ್ಚಿಗೆ ಅದು ಪೋಷಣೆಯನ್ನು ಕೊಡುತ್ತೆ ಅಂತ ಇಲ್ಲಿ ಭಾವಿಸಬಹುದು. ಸರಿ, ರಾಮ ಹೀಗೆಲ್ಲ ಮಾಡ್ತಾನೆ. ಆಮೇಲೆ ಅಲ್ಲಿ ಸೀತೆ ಸೀತೆ ಅಂತ ಕೂಗ್ಕೋತಾರೆ, ಏನು ಉತ್ತರ ಇಲ್ಲ. ಅಲ್ಲಿ ಸುತ್ತಮುತ್ತ ಎಲ್ಲ ಹುಡುಕ್ತಾರೆ, ಎಲ್ಲ ಕಡೆನೂ ಸೀತೆ ಸೀತೆ ಅಂತ ಕೂಗ್ತಾರೆ, ಎಲ್ಲೂ ಉತ್ತರ ಇಲ್ಲ. ರಾಮನಿಗೆ ತುಂಬಾ ದುಃಖ ಆಗೋಗುತ್ತೆ. ಸೀತೆ ನೀ ಎಲ್ಲಿ ಹೋಗಿದೀಯಾ ಅಂತ. ಯಾಕೆ ಅಂತಂದ್ರೆ ಅಲ್ಲೆಲ್ಲ ಒಂದು ಹೂವಿನ ಚೂರುಗಳು ಬಿದ್ದಿರುತ್ತೆ, ಆಭರಣಗಳ ಕೆಲವು ತುಂಡುಗಳು ಬಿದ್ದಿರುತ್ತೆ, ಪಾತ್ರೆ ಪಡಗಳು ಅಸ್ತವ್ಯಸ್ತವಾಗಿದ್ದಾಗ ರಾಮನಿಗೆ ಏನ್ ಶಂಕೆ ಬರುತ್ತೆ ಅಂತಂದ್ರೆ ಇಲ್ಲಿ ಯಾರೋ ರಾಕ್ಷಸರು ಬಂದು ಸೀತೆನ ಅಪಹರಿಸ್ಕೊಂಡು ಹೋಗಿರ್ಬೋದು, ಯಾರೋ ಅವರು ತಿಂದು ಬಿಟ್ಟಿರ್ಬೋದು ಸೀತೆನ. ಸೀತೆ ಜೀವಂತವಾಗಿದ್ದಾಳೋ ಇಲ್ಲ ಸತ್ತೋಗಿದ್ದಾಳೋ ಅಂತೆಲ್ಲ ಯೋಚನೆ ಬಂದ್ಬಿಟ್ಟು ರಾಮಂಗೆ ತುಂಬಾ ದುಃಖ ಆಗೋಗುತ್ತೆ. ಏನು ಎಷ್ಟು ದುಃಖ ಅಂತಂದ್ರೆ ಅಲ್ಲಿ ಒಂದು ಅಲ್ಲಿರೋ ಗಿಡ ಮರ ಬಳ್ಳಿಗಳು ಒಂದೊಂದನ್ನು ಹೋಗ್ಬಿಟ್ಟು ಕೇಳ್ತಾನೆ, ಸೀತೆ ಎಲ್ಲಿ ಹೋದ್ಲು, ನೀ ನೋಡಿದ್ಯಾ ಅಂತ ಮಾತಾಡ್ತಾನೆ ಆ ಗಿಡಗಳ ಜೊತೆ. ಒಟ್ಟು ರಾಮಾಯಣದಲ್ಲಿ ಆ ರಾಮನ ವಿಲಾಪ ಅನ್ನೋದು 4 ಸರ್ಗಗಳಿದೆ. ಅದರಲ್ಲಿ ಒಂದ್ ಮರದ ಬಳ್ಳಿ ಹತ್ರ ಹೋಗ್ತಾನೆ, ನೀ ನೋಡಿದ್ಯಾ ಸೀತೆನ ಅಂತ, ಅದೇನು ಉತ್ತರ ಕೊಡಲ್ಲ. ಇನ್ನೊಂದು ಬಳ್ಳಿ ಹತ್ರ ಹೋಗ್ತಾನೆ, ಇನ್ನೊಂದು ಮರದ ಹತ್ರ ಹೋಗ್ತಾನೆ, ಹೀಗೆ ಹೋಗ್ತಾನೆ, ಎಲ್ಲೂ ಉತ್ತರ ಇಲ್ಲ. ಅಲ್ಲಿರೋ ಜಿಂಕೆ, ಆನೆ, ಹುಲಿ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಕೇಳ್ತಾನೆ, ನೀ ನೋಡಿದ್ಯಾ. ಹುಲಿ ಹತ್ರ ಹೋಗಿ ಕೇಳ್ತಾನೆ, ನೀ ನೋಡಿದ್ಯಾ, ನಾನು ನಿನ್ಗೆ ಅಭಯ ಕೊಡ್ತೀನಿ, ಹೇಳು ಪರವಾಗಿಲ್ಲ ಅಂತ. ಅಂದ್ರೆ ಅದಕ್ಕೆ ವ್ಯಾಖ್ಯಾನಕಾರ ಅರ್ಥ ಮಾಡ್ತಾರೆ, ಅಕಸ್ಮಾತ್ ನೀನ್ಯಾರೋ ಸೀತೆಯನ್ನು ತಿಂದು ಹಾಕ್ಬಿಟ್ಟಿದ್ಯಾ ಅಂತಂದ್ರೆ ನೀನ್ ನಂಗೆ ಹೇಳು ಪರವಾಗಿಲ್ಲ, ನಾ ಇನ್ನೇನು ಮಾಡಲ್ಲ ನಿನ್ನ ಅಂತ. ಆ ರೀತಿನಲ್ಲಿ ಅಕಸ್ಮಾತ್ ಸೀತೆನ ಹುಲಿ ಏನಾರು ತಿನ್ಬಿಟ್ಟಿದ್ಯಾ ಅನ್ನೋದಕ್ಕೆ. ಸರಿ, ಆ ಹುಲಿನೂ ಉತ್ತರ ಕೊಡಲ್ಲ. ಹೀಗೆ ಯಾರು ಕಂಡವ್ರನ್ನೆಲ್ಲ ಕೇಳ್ತಾ ಇರ್ತಾನೆ. ಗೋದಾವರಿ ನದಿ ನೀನು ನೋಡಿದ್ಯಾ ಅಂತ ಕೇಳ್ತಾನೆ, ಪರ್ವತಗಳನ್ನ ಕುರಿತು ನೀವು ನೋಡಿದೀರಾ ಅಂತೆಲ್ಲ ಕೇಳ್ತಾನೆ. ಹೀಗೆ ಎಲ್ಲೂ ಏನು ಉತ್ತರ ಕೊಡದೇ ಇದ್ದಾಗ ಒಂಥರ ದಿಂಗ್ಮೂಢನಾಗಿ ರಾಮ ಒಂದು ಕೂತ್ಕೊಂಡ್ಬಿಡ್ತಾನೆ. ಅಳ್ತಾ ಇರ್ತಾನೆ, ಬಿಕ್ಕಿ ಅಳ್ತಾ ಇರ್ತಾನೆ. ಹೇಗೆ ಅಂತಂದ್ರೆ ಲಕ್ಷ್ಮಣನ್ಗೆ ಯಾವ ರೀತಿಯಿಂದನೂ ಸಮಾಧಾನ ಮಾಡೋಕ್ಕಾಗಲ್ಲ. ರಾಮ ಅಷ್ಟು ದುಃಖ ಪಡ್ತಾ ಇರೋದನ್ನ ನೋಡಿ ಲಕ್ಷ್ಮಣಂಗೂ ತಡೆಯೋಕ್ಕಾಗಲ್ಲ. ಲಕ್ಷ್ಮಣನು ಬಿಕ್ಕಿ ಅಳಕ್ ಶುರು ಮಾಡ್ಬಿಡ್ತಾನೆ. ಕೊನೆಗೆ ಯಾವ ಮಟ್ಟಕ್ಕೆ ಇದು ಹೋಗುತ್ತೆ ಅಂತಂದ್ರೆ ರಾಮ ಒಂದು ಮುಹೂರ್ತ ಕಾಲ, ಅಂದ್ರೆ ಒಂದು 48 ನಿಮಿಷ ಒಂದು ಮುಹೂರ್ತ ಕಾಲ ಅಂತಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 45 ಮಿನಿಟ್ಸ್ ಟು 1 ಅವರ್ ಆ ತರ ಕೂತ್ಕೊಂಡಿರ್ತಾನೆ. ಆಮೇಲೆ ಲಕ್ಷ್ಮಣಂಗೆ ಹೇಳ್ತಾನೆ, ಲಕ್ಷ್ಮಣ, ಸೀತೆ ಇಲ್ಲ ಅಂತಂದ್ರೆ ನಾನು ಒಂದು ಕ್ಷಣನೂ ಜೀವಿಸಿರೋದಿಲ್ಲ ನಾನು. ನೀನು ಒಂದು ಕೆಲಸ ಮಾಡು, ಈಗ ಅಯೋಧ್ಯೆಗೆ ಹಿಂದಿರುಗ್ಬಿಡು. ನೀನು ಹಿಂದಿರುಗಿ ಅಲ್ಲಿ ಹೋಯ್ತು ಅಂತಂದ್ರೆ ರಾಮ ಇನ್ನು ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಭರತನಿಗೆ ನೀನು ಹೇಳು, ನಾನು ರಾಮಣ್ಣ ಆಣತಿಯಾಗಿದೆ, ನೀನೇ ರಾಜ್ಯಭಾರ ಮುಂದುವರಿಸ್ಬೇಕು ಅಂತ ಹೇಳಿ ಅಂತೆಲ್ಲ, ಅವರ ತಾಯಂದಿರನ್ನ ಹೇಗೆ ರಕ್ಷಣೆ ಮಾಡಬೇಕು, ರಾಜ್ಯವನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತೆಲ್ಲ ರಾಮ ಹೀಗೆ ಹೇಳಿದ್ದೇನೆ ಅಂತ ಹೋಗಿ ನೀ ಹೇಳ್ಬಿಡು, ಸಾಕು ಇನ್ನು ಅಂತ, ನಾನು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ಮತ್ತೆ ಅವನಿಗೆ ಇದು ಬರುತ್ತೆ, ಅಯ್ಯೋ ನಾನು ಸತ್ತೋದ್ರೆ ಅವಾಗ ತಂದೆಗೆ ಕೊಟ್ಟಿದ್ದ ವಾಕ್ಯ ಏನಾಗುತ್ತೆ, ತಂದೆ ಈಗ ಸ್ವರ್ಗದಲ್ಲಿದ್ದಾನೆ, ನಾನು ಪ್ರಾಣತ್ಯಾಗ ಮಾಡ್ಬಿಟ್ಟು ಸ್ವರ್ಗಕ್ಕೆ ಹೊಟ್ಟೋದ್ರೆ ಅವಾಗ ತಂದೆ ನಾನು 14 ವರ್ಷ ವನವಾಸ ಅನುಭವಿಸು ಅಂತ ಹೇಳಿದ್ದನ್ನ ನೀನು ಮಾಡ್ಲಿಲ್ವಲ್ಲಪ್ಪ, ನೀ ಮಿಥ್ಯಾ ಪ್ರತಿಜ್ಞೆ ಆಗ್ಬಿಟ್ಟಿಯಲ್ಲ ಅಂತ ತಂದೆ ಹೇಳ್ಬೋದು. ಹೀಗಾಗಿ ನಾ ಹಾಗೂ ಇಲ್ಲ ಅಂತ ಹೀಗೆಲ್ಲ ವಿಲಪಿಸ್ತಾ ಇರ್ತಾನೆ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಲಕ್ಷ್ಮಣ ರಾಮನಿಗೆ ಸಮಾಧಾನ ಮಾಡ್ತಾನೆ. ಅಣ್ಣ, ನಾವು ಈ ತರ ವಿಲಾಪ ಮಾಡ್ತಾ ಇತ್ತು ಅಂತಂದ್ರೆ ಅದರಿಂದ ಪ್ರಯೋಜನ ಇಲ್ಲ. ಆದ್ರಿಂದ ಸೀತೆ ಹೋಗಿದ್ದು ದಾರಿನಲ್ಲಿ ನಾವು ಹೋಗಿ ಅಲ್ಲಿ ನೋಡೋಣ, ಬಾ ಹುಡ್ಕೋಣ ಅಂತ ಹೇಳ್ತಾರೆ. ಆ ಗೋದಾವರಿ ನದಿನಲ್ಲಿ ಏನಾದ್ರು ನೀರ್ ತರಕ್ ಹೋಗಿದ್ದಾಳ ನೋಡ್ಕೊಂಬಾ ಅಂತ ಕಳಿಸ್ತಾನೆ ಲಕ್ಷ್ಮಣನ್ನ. ಅವನು ಅಲ್ಲಿ ಹೋಗ್ಬಿಟ್ಟು ನೋಡ್ತಾನೆ, ಮತ್ತೆ ಅಲ್ಲಿ ಎಲ್ಲೂ ಕಾಣಲ್ಲ. ಕೂಗ್ಕೋತಾನೆ, ಅಲ್ಲೆಲ್ಲಾದ್ರೂ ಇದ್ರೆ ಉತ್ತರನಾರು ಕೊಡ್ಬೋದು ಅಂತ. ಕೂಗ್ಕೊಂಡ್ರು ಉತ್ತರ ಬರಲ್ಲ. ಹೀಗೆ ಯಾವ್ದಾದ್ರು ಪರ್ವತದ ಗುಹೆಗಳ ಹತ್ರ ಹೋಗ್ಬಿಟ್ಟು ಅಲ್ಲೇನಾದ್ರೂ ರಾಕ್ಷಸರು ಹೇಳ್ಕೊಂಡೋಗಿದ್ರೆ ಅಲ್ಲೇನಾದ್ರೂ ಇರ್ಬೋದಾ ಅಂತ ನೋಡ್ತಾರೆ, ಅಲ್ಲೂ ಸಿಗೋದಿಲ್ಲ. ಕೊನೆಗೆ ಈಗ ರಾಮನಿಗೆ ಕೊನೆಯದಾಗಿ ಈ ಪ್ರಾಣಿ ಪಕ್ಷಿಗಳನ್ನೆಲ್ಲ ಸರಿ ಕೇಳ್ಬಿಡೋಣ ಅಂತ ಒಂದು ಸಮಾಧಾನದ ಧ್ವನಿಯಿಂದ
ಮತ್ತೆ ಆ ಮೃಗಗಳನ್ನೆಲ್ಲ ಕೇಳ್ತಾನೆ, ಮೃಗಗಳೇ, ನೀವು ಸೀತೆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಏನು ಗೊತ್ತಿದ್ರು ಅದು ನಮಗೆ ಹೇಳಿ ಅಂತ ಇಬ್ರು ರಾಮ ಲಕ್ಷ್ಮಣರಿಬ್ರು ಕೇಳ್ತಾರೆ. ಆವಾಗ ಅಲ್ಲಿರೋ ಮೃಗಗಳು ಎಲ್ಲ ದಕ್ಷಿಣಕ್ಕೆ ಮುಖ ಮಾಡುತ್ತೆ, ದಕ್ಷಿಣಕ್ಕೆ ಮುಖ ಮಾಡುತ್ತೆ, ಹಿಂಗ್ ಮೇಲ್ ನೋಡುತ್ತೆ, ದಕ್ಷಿಣಕ್ಕೆ ಮುಖ ಮಾಡುತ್ತೆ, ಮೇಲಕ್ಕೆ ಹೋಗುತ್ತೆ. ಅಂದ್ರೆ ಅಲ್ಲಿ ಕೂತ್ಕೊಂಡಿರುತ್ತೆ ಆ ಪ್ರಾಣಿಗಳು ಕೂತಿದ್ದು ಪ್ರಾಣಿಗಳು ಎದ್ದು ಬಿಡುತ್ತೆ. ರಾಮ ಹಂಗೆ ಹೇಳಿದ ತಕ್ಷಣನೇ ಎದ್ದು ದಕ್ಷಿಣದ ಕಡೆಗೆ ತಿರ್ಕೊಂಡು ಮೇಲ್ಗಡೆ ನೋಡುತ್ತೆ. ಅವಾಗ ಇಮಿಡಿಯೇಟ್ ಆಗಿ ಲಕ್ಷ್ಮಣಂಗೆ ಅದು ಅರ್ಥ ಆಗೋಗುತ್ತೆ. ರಾಮಂಗೆ ಇನ್ನೂ ಅವನು ದಿಂಗ್ಮೂಢನಾಗಿ ದುಃಖಿತನಾಗಿರೋದ್ರಿಂದ ಅದು ಅರ್ಥ ಆಗಲ್ಲ ಅವನ್ಗೆ. ಆದ್ರೆ ಲಕ್ಷ್ಮಣಂಗೆ ಅದು ಅರ್ಥ ಆಗುತ್ತೆ. ರಾಮ ನೋಡು, ಇದು ಈ ಮೃಗಗಳೆಲ್ಲ ದಕ್ಷಿಣದ ಕಡೆಗೆ ಮುಖ ಮಾಡ್ತಾ ಇದೆ, ಆದ್ರಿಂದ ನಾವು ಆ ಕಡೆ ಹೋಗೋಣ ಬಾ ಅಂತ ಅಂದ್ರೆ ದಕ್ಷಿಣದಿಂದ ಒಂಚೂರು ಸ್ವಲ್ಪ ನೈಋತ್ಯದ ಕಡೆಗೆ ಅವರು ಹೋಗ್ತಾರೆ. ಅಲ್ಲಿ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ನೋಡ್ತಾರೆ ಒಂದು ರಥದ ಪೀಸ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ, ಕತ್ತೆಗಳು ಸತ್ತೋಗಿರುತ್ತೆ, ಒಬ್ಬ ಸತ್ತು ಬಿದ್ದಿರೋ ಸಾರಥಿ ಇರ್ತಾನೆ. ಅವಾಗ ರಾಮಂಗೆ ಮತ್ತೆ ದುಃಖ ಆಗುತ್ತೆ. ಅರೆ, ಇಲ್ಲಿ ಯಾರಿಗೋ ಯುದ್ಧ ಆಗಿದೆ ಅಂತ ಅನ್ಸುತ್ತೆ, ಅವರು ಸೀತೆಗಾಗಿ ಯಾರೋ ಇಬ್ರು ಯುದ್ಧ ಮಾಡಿರ್ಬೋದು. ಯಾರು ಯುದ್ಧ ಮಾಡಿರ್ಬೋದು, ರಥ ಯಾರ್ದಾಗಿರ್ಬೋದು, ಈ ಸಾರಥಿ ಯಾರ ಕಡೆನಾಗಿರ್ಬೋದು ಅಂತೆಲ್ಲ ಯೋಚನೆ ಮಾಡಿ ಆವಾಗ ಮತ್ತೆ ರಾಮ ಅಲ್ಲಿರೋ ಪರ್ವತಗಳನ್ನ ಕೇಳ್ತಾನೆ. ಪರ್ವತಗಳೇ ನೀವು ಹೇಳಿ ಅಂತ. ಪರ್ವತಗಳಿಂದ ಉತ್ತರ ಬರಲ್ಲ. ದೇವತೆಗಳು ನೀವು ಹೇಳಿ, ನೀವು ಇಲ್ಲಿ ಯಾರೋ ಒಂದು ಯುದ್ಧ ಮಾಡಿ ನನ್ನ ಪತ್ನಿಯನ್ನ ಅಪಹರಿಸ್ಕೊಂಡು ಹೋಗಿದರೆ, ನೀವ್ ಯಾರು ಅವಳ ರಕ್ಷಣೆಗೆ ಬರಲಿಲ್ವಾ ಅಂತ ಜೋರ ಕೇಳ್ತೇನೆ. ದೇವತೆಗಳಿಂದ ಉತ್ತರ ಇಲ್ಲ. ಆಗ ರಾಮನಿಗೆ ಒಂದು ಪ್ರಳಯಾಗ್ನಿ ಸದೃಶವಾದ ಒಂದು ಕೋಪ ಬಂದ್ಬಿಡುತ್ತೆ. ನಾನು ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ರು, ಯಾವ ತಪ್ಪನ್ನು ಮಾಡದೇ ಇದ್ರು ಅಪಹರಣ ಮಾಡ್ಕೊಂಡು ಹೋಗಿದ್ರು ಸೀತೆಯನ್ನ ಯಾವ ಧರ್ಮವೂ ರಕ್ಷಿಸ್ಲಿಲ್ಲ. ನಾನು ಈ ಲೋಕ ಇರೋದಕ್ಕೆ ಯೋಗ್ಯವಾಗಿಲ್ಲ, ಈ ಲೋಕವನ್ನೆಲ್ಲ ನಾನು ಸಂಹಾರ ಮಾಡ್ಬಿಡ್ತೇನೆ. ಪರ್ವತಗಳೇ, ನೀವು ನನಗೆ ಉತ್ತರ ಕೊಡ್ತಾ ಇಲ್ಲ. ನೀವು ಮೂಕ ಪ್ರೇಕ್ಷಕರಾಗಿದ್ರಿ ಸೀತೆಯನ್ನ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಹೀಗಾಗಿ ನಿಮ್ಮಲ್ಲಿರೋ ಗಿಡ ಮರಗಳೆಲ್ಲ ಒಂದೇ ಸರ್ತಿ ಸುಟ್ಟು ಹೋಗ್ಬೇಕು, ನಿಮ್ಮ ಶಿಖರಗಳೆಲ್ಲ ಧ್ವಂಸ ಆಗೋಗ್ಬೇಕು. ಒಂದೇ ಬಾಣದಲ್ಲಿ ಹಾಗೆ ಮಾಡ್ತೀನಿ ನಾನು. ಆಮೇಲೆ ನದಿ ಸರೋವರಗಳೇ, ನೀವು ನನಗೆ ಉತ್ತರ ಕೊಟ್ಟಿಲ್ಲ, ನಿಮ್ ನೀರೆಲ್ಲ ಹಿಂಗೆ ಹೋಗೋ ಹಾಗೆ ಮಾಡ್ತೀನಿ. ನೀವು ದೇವತೆಗಳೇ, ನೀವು ನನಗೆ ಸಹಕಾರ ಕೊಟ್ಟಿಲ್ಲ, ಹಂಗೆ ಅಂತ ಲೋಕದ ಮೇಲೆಲ್ಲ ಅವನಿಗೆ ಸಿಟ್ಟು ಬಂದು ಲೋಕಗಳನ್ನೆಲ್ಲ ಧ್ವಂಸ ಮಾಡ್ಬಿಡ್ತೀನಿ, ಹಾಗೆ ಹೀಗೆ ಅಂತ ರಾಮನಿಗೆ ಅಷ್ಟು ಕೋಪ ಬಂದ್ಬಿಡುತ್ತೆ. ಆಗ ಮತ್ತೆ ಲಕ್ಷ್ಮಣ, ಅಣ್ಣ ನೀ ಯಾರು, ನಿನ್ ಸ್ವಭಾವ ಎಂಥದ್ದು ಅನ್ನೋದನ್ನ ಸ್ಮರಣೆ ಮಾಡ್ಕೋ. ನಾ ಈಗ ಮುಂದೆ ಹೇಳ್ತಾ ಇರೋ ಮಾತು ನಿನಗೆ ಉಪದೇಶ ಮಾಡೋ ಮಾತು ಅಂತ ಹೇಳ್ತಾ ಇಲ್ಲ ನಾನು. ನೀನೇ ನನಗೆ ಮುಂಚೆ ಹೇಳಿದ್ಯಲ್ಲ ಅಂತ ಮಾತನ್ನ ನಾನು ನಿನಗೆ ಪುನಃ ಜ್ಞಾಪಿಸ್ತಾ ಇದ್ದೀನಿ ಅಷ್ಟೇನೆ. ನೀನು ಸೌಮ್ಯ ಸ್ವಭಾವದವನು, ಯಾವಾಗ್ಲೂ ವಿವೇಕಯುಕ್ತವಾಗಿ ಯೋಚನೆ ಮಾಡಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋನು. ನೀ ಹೀಗೆಲ್ಲ ಮಾಡೋದು ಶೋಭೆ ಕೊಡಲ್ಲ. ಇಲ್ಲಿ ನೋಡು, ಒಂದೇ ಒಂದು ರಥ ಧ್ವಂಸ ಆಗಿದೆ, ಹೀಗಾಗಿ ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲಿ ಸೀತೆಯನ್ನ ಅಪಹರಣ ಮಾಡಿದಾನೆ ಅಂತ ಕಾಣುತ್ತೆ. ಯಾರೋ ಒಬ್ಬ ಮಾಡಿರೋ ತಪ್ಪಿಗೆ ಲೋಕವನ್ನೆಲ್ಲ ಧ್ವಂಸ ಮಾಡ್ತೀನಿ ಅನ್ನೋದು ಸರಿಯಲ್ಲ, ಇದು ನಿನ್ನದೇ ನೀತಿ ಇದು ಅಂತೆಲ್ಲ ಬಹಳವಾಗಿ ಅಣ್ಣನನ್ನ ಮೃದುವಾದ ಮಾತಿನಿಂದ ಸಮಜಾಯಿಷಿ ಮಾಡ್ತಾನೆ. ಆಗ ರಾಮನಿಗೆ ಕ್ರೋಧ ಪೂರ್ತಿ ಶಾಂತವಾಗುತ್ತೆ. ಆಯ್ತು, ನೋಡೋಣ ಬಾ ಮುಂದೆ ಏನಾಗುತ್ತೆ, ಏನ್ ಹೇಳ್ತೀಯ ಅಂತ ಕೇಳ್ತಾನೆ. ಅಲ್ಲೇ ಆ ರಥಗಳದ್ದು ಮತ್ತೆ ಇತ್ಯಾದಿ ಅವಶೇಷ ಇರುತ್ತಲ್ಲ, ಅದೇ ಮಾರ್ಗವನ್ನ ಅನುಸರಿಸಿ ಮುಂದೆ ಹೋಗ್ತಾರೆ. ಅಲ್ಲಿ ಜಟಾಯು ಕುಟುಕ ಪ್ರಾಣದೊಂದಿಗೆ ಅವನು ಇರ್ತಾನೆ. ಸರಿ, ಜಟಾಯು ಜೊತೆ ಮಾತಾಗುತ್ತೆ. ಆಗ ಜಟಾಯು ಹೇಳ್ತಾನೆ, ಈ ತರಹ ರಾವಣ ಸೀತೆಯನ್ನ ಅಪಹರಣ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಹೋಗಿದ್ದಾನೆ ದಕ್ಷಿಣದ ಕಡೆಗೆ. ಅಲ್ಲಿ ನಾನು ಅವನ ಜೊತೆ ಹೋರಾಡಿದೆ, ಆದರೂ ಅವನನ್ನ ನನಗೆ ಸೋಲ್ಸಕ್ಕಾಗ್ಲಿಲ್ಲ. ಎಷ್ಟೋ ಕಾಲ ನಾನು ಭೀಕರವಾಗಿ ಯುದ್ಧ ಮಾಡಿದ್ರು ಸಹ ಅವನನ್ನ ರೆಕ್ಕೆಯನ್ನು ಕತ್ತರಿಸ್ಬಿಟ್ಟಿದ್ದಾನೆ. ನೀನು ಹೋಗಿ ಸೀತೆಯನ್ನು ಕಾಪಾಡ್ಕೋ ಅಂತ ಹೇಳಿ ಜಟಾಯು ಪ್ರಾಣತ್ಯಾಗ ಮಾಡ್ತಾನೆ. ರಾಮನಿಗೆ ಅಲ್ಲಿ ಮತ್ತೂ ದುಃಖ. ಸೀತಾಪಹರಣ ಒಂದ್ ಕಡೆ ಆಗಿದ್ರೆ ನನಗೋಸ್ಕರ ಬೇರೆಯವರು ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ ಅಂತ ಮತ್ತೂ ದುಃಖ ಆಗುತ್ತೆ. ನೋಡು, ನನ್ನ ಅದೃಷ್ಟ ಏನು ಅಂತ ಹೇಳಿ ಲಕ್ಷ್ಮಣ. ಒಂದ್ ಕಡೆ ರಾಜ್ಯ ಭ್ರಷ್ಟನಾಗಿದ್ದೀನಿ, ಇನ್ನೊಂದ್ ಕಡೆ ನನ್ನ ಜನಗಳಿಂದ ದೂರ ಆಗಿದ್ದೀನಿ ಅಂತಂದ್ರೆ ಅವನ ಜನಗಳು ಯಾರೋ ಹತ್ರ ಇಲ್ವಲ್ಲ, ದೂರ ಆಗಿದ್ದೀನಿ. ಈಗ ನೋಡಿದ್ರೆ ಪತ್ನಿಯನ್ನು ಕಳ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ ಅಂತಂದ್ರೆ ಈಗ ನನಗೋಸ್ಕರ ಬೇರೆಯವರು ತಮ್ಮ ಪ್ರಾಣತ್ಯಾಗ ಮಾಡುವಂತಹ ಒಂದು ಸಂದರ್ಭ ಬಂತಲ್ಲ ಅಂತೆಲ್ಲ ಹೇಳಿ ಅವನಿಗೆ ಬೇಜಾರಾಗುತ್ತೆ.
ಆದರೂ ಸಹ ಅಲ್ಲಿ ರಾಮ ಒಂದು ಮಾತನ್ನ ಹೇಳ್ತೇನೆ ಇವನಿಗೆ, ಜಟಾಯುಗೆ, ನೀನ್ ನನಗೋಸ್ಕರ ಪ್ರಾಣತ್ಯಾಗ ಮಾಡಿದೀಯಾ, ನನ್ನ ಆಣತಿಯಂತೆ ನಿನಗೆ ಉತ್ತಮೋತ್ತಮವಾದ ಲೋಕಗಳು ನಿನಗೆ ದೊರಕಲಿ ಅಂತ ಅವನು ಹೇಳಿ, ಆನಂತರ ಜಟಾಯುಗೆ ದಹನ ಸಂಸ್ಕಾರ ಮಾಡಿ ಅಲ್ಲೇ ಪಿಂಡ ಪ್ರದಾನ ಮಾಡಿ ತರ್ಪಣಾದಿಗಳನ್ನು ಕೊಡ್ತಾರೆ ಅಲ್ಲೇ ಗೋದಾವರಿ ನದಿನಲ್ಲಿ. ಹೋಗಿ ಮತ್ತೆ ಅವರು ತಮ್ಮ ಹುಡುಕುವಿಕೆಯನ್ನ ಮುಂದುವರಿಸ್ತಾರೆ ರಾಮ ಲಕ್ಷ್ಮಣರು. ಇದಿಷ್ಟು ಈ ಸಂಚಿಕೆಯ ಒಂದು ಕಥಾಭಾಗ. ಇದರಲ್ಲಿ ಕೆಲವು ತಾತ್ವಿಕಾಂಶಗಳನ್ನ ತೆಗೆದುಕೊಳ್ಳೋದಾದ್ರೆ, ಒಂದು ಶ್ರೀರಾಮಚಂದ್ರನ ವಿಲಾಪ, ಅವನ ಆ ಸೀತೆಯ ವಿಲಾಪ, ಇದನ್ನ ಅನುಭವಿಸ್ಬೇಕಾ ನಾವು ಅಂತ ಬರುತ್ತೆ. ರಾಮ ಲಕ್ಷ್ಮಣರು ಇಷ್ಟೆಲ್ಲ, ರಾಮ ಸೀತೆಯರು ಇಷ್ಟೆಲ್ಲ ಕಷ್ಟಪಡಬೇಕಾಗಿತ್ತ, ಮತ್ತೆ ನಾವು ರಾಮನ ಕಥೆ ಓದಿ ಇಷ್ಟೆಲ್ಲ ದುಃಖವನ್ನ ನಾವು ಸಹ ಅನುಭವಿಸ್ಬೇಕಾ ಅಂತ. ಇದಕ್ಕೆ ನಾವು ಮೊದಲೇ ಆರಂಭಿಕ ಸಂಚಿಕೆಗಳಲ್ಲಿ ನಾವು ನೆನೆಸ್ಕೊಂಡಿದ್ವಿ. ಏನು ಅಂತಂದ್ರೆ, ರಾಮಾಯಣ ಕರುಣರಸ ಪ್ರಧಾನವಾದ ಒಂದು ಕಾವ್ಯ. ಆ ಶೋಕವೇ ಕರುಣೆಗೆ ಕಾರಣವಾಗುತ್ತೆ. ಆದರೆ ಅದು ಆ ಶೋಕದಲ್ಲೇ ನಿಂತ್ಕೊಳ್ಳಲ್ಲ, ಅದು ಮುಂದೆ ಬೇರೆ ಬೇರೆ ರಸಗಳ ರೂಪವನ್ನು ಧಾರಣೆ ಮಾಡ್ತಾ ಕೊನೆಗೆ ಒಂದು ಶಾಂತ ರಸದಲ್ಲಿ ಹೋಗಿ ಅದು ನಿಲ್ಲುತ್ತೆ ಅದು. ಆದರೆ ನಾವು ಒಂದು ಆಳವಾದ ಗಾಢವಾದ ಶಾಂತರಸವನ್ನ ಅನುಭವಿಸ್ಬೇಕು ಅಂತಂದ್ರೆ ಇಲ್ಲಿ ಆ ಕರುಣ ರಸವನ್ನ ಅಷ್ಟು ಗಾಢವಾಗಿ ಅನುಭವಿಸ್ಬೇಕು. ಅದಕ್ಕೆ ರಾಮನ ವಿಲಾಪವನ್ನ 4 ಸರ್ಗಗಳಲ್ಲಿ ಆ ಕಾವ್ಯ ವಿವರಿಸಿದೆ. ಹೀಗಾಗಿ ಆ ಶೋಕವನ್ನು ನಾವು ಅನುಭವಿಸೋದು ಇಲ್ಲಿ ಒಂದು ರಸಾನುಭವಿಗಳಾಗಿ ನಾವು ಅದನ್ನ ಅನುಭವಿಸೋದು ಉಚಿತವಾಗಿದೆ ಅಂತ ಇಲ್ಲಿ ನೆನಪಿಸ್ಕೋಬೇಕು. ಹಾಗೇನೆ ಶ್ರೀರಾಮಚಂದ್ರನ ವ್ಯಕ್ತಿತ್ವದಲ್ಲಿ ಶ್ರೀರಾಮಚಂದ್ರ ಆದರ್ಶ ವ್ಯಕ್ತಿ ಅಂತ ನಾವು ಹಿಂದೆ ಎಲ್ಲ ಅದನ್ನ ಗುಣವರ್ಣನೆ ಮಾಡಿದ್ದೀವಿ. ಅಂತಹ ಆದರ್ಶ ವ್ಯಕ್ತಿ ಇಂತಹ ಒಂದು ವಿಪತ್ತು ಒದಗಿ ಬಂದಾಗ ತನ್ನ ಧೈರ್ಯ ಕಳ್ಕೊಂಡು ಒಂದು ವಿವೇಚನೆಯನ್ನು ಕಳ್ಕೊಂಡು ಮಾತನಾಡಬಹುದಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೂ ಉತ್ತರವನ್ನ ಶ್ರೀರಂಗ ಮಹಾಗುರುಗಳು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅನ್ನೋ ವಿಷಯದ ಬಗ್ಗೆ ಕೊಟ್ಟಿರೋ ನೋಟದ ಜೊತೆಗೆ ಈ ಒಂದು ವಿಷಯಕ್ಕೆ ನಾವು ಇಲ್ಲಿ ಸಮಾಧಾನವನ್ನ ಕಂಡುಕೋಬಹುದು. ಏನು ಅಂತ ಹೇಳಿದ್ರೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮರ ಮನಸ್ಸು ಮೇಲೆ ಕೆಳಗೆ ಆಗಬಹುದು. ಅವರು ಜ್ಞಾನಿಗಳಂತೆ ಒಂದು ಸದಾ ವೈರಾಗ್ಯಶೀಲರಾಗಿ ಸದಾ ಸ್ಥಿತಪ್ರಜ್ಞರಂತೆಯೇ ಒಂದೇ ಸಮ ಇರೋದು ಒಂದು ರೀತಿ, ಅದು ಸಹ ಆದರ್ಶವೇ. ಆದರೆ ಆ ಜ್ಞಾನ ವಿಜ್ಞಾನ ತೃಪ್ತಾತ್ಮರಲ್ಲಿ ಏರಿಳಿತಗಳಿರುತ್ತೆ, ಆದರೂ ಅದು ವಿರೂಪವಾಗಲ್ಲ. ಏರಿದ್ದು ಮತ್ತೆ ಒಂದು ಸಮಸ್ಥಿತಿಗೆ ಬರುತ್ತೆ, ಇಳಿದಿದ್ದು ಸಹ ಒಂದು ಸಮಸ್ಥಿತಿಗೆ ಬರುತ್ತೆ ಅಂತ ಆಗುತ್ತೆ. ಹಾಗೇನೆ ಇಲ್ಲಿ ಇಳಿತ ಅಂದ್ರೆ ಎಷ್ಟು ಶೋಕ ಪ್ರಧಾನವಾಗಿ ಇದೆಲ್ಲ ಆದರೂ ಸಹ ಅಲ್ಲಿ ಶ್ರೀರಾಮಚಂದ್ರ ಪರ್ಣಶಾಲೆಯಲ್ಲಿ ಕೂತ್ಕೊಂಡಿರ್ತಾನೆ ದುಃಖಿತನಾಗಿ. ಒಂದು ಮುಹೂರ್ತ ಕಾಲ ಆದ ತಕ್ಷಣ ಮತ್ತೆ ಲಕ್ಷ್ಮಣ ಸಮಾಧಾನ ಮಾಡಿದ ತಕ್ಷಣ ಸಮಾಧಾನಕ್ಕೆ ಬಂದ್ಬಿಡ್ತಾನೆ, ಆಯ್ತು ಮುಂದೆ ಹುಡ್ಕೋಣ ಅಂತ ಹೇಳಿ. ಆ ನಂತರ ಜಟಾಯುವಿನ ರಥಗಳನ್ನ ನೋಡಿದಾಗ ಒಂದು ಕ್ರೋಧಕ್ಕೆ ಒಳಗಾಗ್ತಾನೆ. ಆ ಕ್ರೋಧವನ್ನ ಅನುಭವಿಸಿದ್ರು ಸಹ ಲಕ್ಷ್ಮಣ ಸಮಾಧಾನ ಮಾಡಿದ ತಕ್ಷಣ ಸಮಾಧಾನ ಆಗಿ ಜಟಾಯುವಿಗೆ ಒಂದು ಸಂಸ್ಕಾರವನ್ನ ಮಾಡಿ ಯಾವ ಡೈರೆಕ್ಷನ್ ಅಲ್ಲಿ ಸೀತೆ ಹೋಗಿದ್ದಾಳೆ ಅನ್ನೋದು, ಏನಾಗಿದೆ ಸೀತೆಗೆ ಅಂತ ತಿಳಿದ ತಕ್ಷಣ ಪೂರ್ತಿ ಸಮಸ್ಥಿತಿಗೆ ಬಂದು ನಾರ್ಮಲೈಸ್ ಆಗಿ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಗಮನ ಹರಿಸಕ್ ಶುರು ಮಾಡ್ಬಿಡ್ತಾರೆ. ಇಷ್ಟೆಲ್ಲ ಆಳವಾಗಿ ವಿವರವಾಗಿರುವಂತಹ ಒಂದು ದುಃಖ ಕೇವಲ 1-2 ಗಂಟೆಗಳಲ್ಲಿ ಅದು ಮುಗಿದೋಗುತ್ತೆ. ಹೀಗೆ ಅಷ್ಟು ಆಳವಾಗಿ ರಾಮನಿಗೆ ದುಃಖ ಬಂದಿದ್ರಿಂದಾನೇ ಅದು ಅವನನ್ನ ವಿರೂಪಗೊಳಿಸದೆ ಮುಂದೆ ಸೀತಾನ್ವೇಷಣೆ ಮಾಡಿ ವಾನರ ಸಖ್ಯ ಬೆಳೆಸಿಕೊಂಡು ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ರಾವಣ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ರಾವಣ ಸಂಹಾರವನ್ನು ಮಾಡಿ ಸೀತೆಯನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಅದು ಎಷ್ಟು ದೊಡ್ಡ ಪ್ರಯತ್ನ ಅದು. ಅಂತಹ ಪ್ರಯತ್ನಕ್ಕೆ ಇದು ನಾಂದಿಯಾಗಿರುತ್ತೆ ಯಾವುದು, ಈ ರಾಮಚಂದ್ರ ಅನುಭವಿಸಿದಂತಹ ಒಂದು ದುಃಖ. ಹೀಗಾಗಿ ಇದು ಈ ಶ್ರೀರಾಮಚಂದ್ರ ಇಷ್ಟೆಲ್ಲ ವಿಲಾಪ ಮಾಡಿದ್ರು ಅವನ ವ್ಯಕ್ತಿತ್ವವನ್ನ ವಿರೂಪಗೊಳಿಸದೆ
ಅದು ಮುಂದೆ ಅವನು ಧರ್ಮ ಮಾರ್ಗದಲ್ಲೇ ಹೋಗಿ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣಭೂತವಾಗಿರೋದ್ರಿಂದ ಈ ದುಃಖನೂ ಸಹ ಶ್ರೀರಾಮಚಂದ್ರನ ವ್ಯಕ್ತಿತ್ವಕ್ಕೆ ಶೋಭೆ ಕೊಡುತ್ತೆ ಮತ್ತು ಅವನ ಆದರ್ಶಕ್ಕೆ ಇದು ಸೇರ್ಕೊಳ್ಳುತ್ತೆ ಅಂತ ನಾವಿಲ್ಲಿ ಭಾವಿಸ್ಬೇಕಾಗುತ್ತೆ. ಇಷ್ಟನ್ನ ಇಲ್ಲಿ ಗಮನಿಸ್ಕೊಂಡು, ಹಾಗಿದ್ರೆ ಅಲ್ಲಿ ಶ್ರೀರಾಮಚಂದ್ರನಿಗೆ ಮುಂದೆ ಯಾವ ಕ್ಲೂ ಸಿಗುತ್ತೆ, ಅವನು ಯಾವ ರೀತಿಯಲ್ಲಿ ಯಾವ್ಯಾವ ಸ್ಟೇಜ್ಗಳಲ್ಲಿ ಮುಂದೆ ಸೀತಾನ್ವೇಷಣೆಯನ್ನ ಮಾಡ್ತಾನೆ ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ ಅಂತ ನೆನಪಿಸ್ಕೊಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮಂಗಳ ಮಾಡೋಣ. ಶ್ರೀರಾಮಚಂದ್ರಾರ್ಪಣಮಸ್ತು. ಶ್ರೀರಂಗಾರ್ಪಣಮಸ್ತು.